ತೀವ್ರ ಕುತೂಹಲ ಕೆರಳಿಸಿದ್ದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಕಾಂಗ್ರೆಸ್ ಜಯಭೇರಿ ಬಾರಿಸಿದ್ದು ಶಾಸಕ ನಂಜೇಗೌಡರ ಲೆಕ್ಕಾಚಾರಕ್ಕೆ ಫಲ ನೀಡಿದೆ. ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಮೀಸಲಾತಿಯಡಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮುರುಗೇಶ್ ಅವರು 14 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಹಿಂದಿನ ಅಧ್ಯಕ್ಷ ಯಲ್ಲಪ್ಪ ಅವರ ನಿಧನದಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಜಿಲ್ಲಾ ಉಪವಿಭಾಗ ಅಧಿಕಾರಿಗಳು ಚುನಾವಣಾಧಿಕಾರಿಗಳನ್ನು ನೇಮಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನೀಡಲು ಆದೇಶಿಸಿದ್ರು. ಅದರಂತೆ ಚುನಾವಣಾಧಿಕಾರಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಅವರು ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ಮುರುಗೇಶ್, ವೆಂಕಟರಾಮಪ್ಪ, ವೇದಾವತಿ ನಾಮಪತ್ರಗಳನ್ನು ಸಲ್ಲಿಸಿದ್ರು. ಇವರಲ್ಲಿ ವೆಂಕಟರಾಮಪ್ಪ 1 ಮತ, ವೇದಾವತಿ 6 ಮತ ಮತ್ತು ಮುರುಗೇಶ್ 14 ಮತಗಳನ್ನು ಪಡೆದ್ರು. ಆ ಮೂಲಕ ಕಾಂಗ್ರೆಸ್ನ ಶಾಸಕ ನಂಜೇಗೌಡ ಬೆಂಬಲಿತ ಅಭ್ಯರ್ಥಿ ಮುರುಗೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಜೊತೆಗೆ ಮಮತಾ ಶಶಿಧರ್ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದರು. ಇದೇ ವೇಳೆ ಮುಖಂಡರುಗಳಾದ ಹನುಮಂತಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಮೇಶ್ ಗೌಡ, ಮುಖಂಡರಾದ ಪ್ರಗತಿ ಶ್ರೀನಿವಾಸ್, ವಿನೋದ್ ಗೌಡ, ಪ್ರಶಾಂತ್, ರಾಮಮೂರ್ತಿ, ಎಕೆ ವೆಂಕಟೇಶ್, ಸತೀಶ್ ರಾಜಣ್ಣ, ವೆಂಕಟೇಶ್ ಗೌಡ, ರಾಮಕೃಷ್ಣಪ್ಪ, ಜಿವಿಕೆ ಚಂದ್ರು, ಸೋಮಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಂದೀಪ್, ಮಂಜುನಾಥ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಮತಾ ಶಶಿಧರ್, ಸದಸ್ಯರಾದ ಮಂಜುಳಾ, ರತ್ನಮ್ಮ, ಶಾಂತಮ್ಮ, ಅರುಣಮ್ಮ, ಸೊಣ್ಣಪ್ಪ, ಎಚ್ಎಂ ಶ್ವೇತಾ, ಸಿಎನ್ ವೆಂಕಟೇಶ್, ಸುಮಿತ್ರಮ್ಮ, ತಿಮ್ಮರಾಯಪ್ಪ, ಅನಿತಾ, ಸರಸ್ವತಮ್ಮ, ವಿಜಯ್ ಕುಮಾರ್, ನರಸಿಂಹಮೂರ್ತಿ, ವೆಂಕಟಪತಿ, ಗೌರಮ್ಮ, ಸರಿತಾ, ಸೋಮಶೇಖರ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಎಂಎಲ್, ಕಾರ್ಯದರ್ಶಿ ಸವಿತಾ, ಡಿಒ ಭೈರಪ್ಪ ಇನ್ನಿತರರು ಹಾಜರಿದ್ದರು. ಇದೇ ವೇಳೆ ಮಾತನಾಡಿದ ವೆಂಕಟೇಶ್ ಗೌಡರು, ನಮಗೆಲ್ಲ ವಿಶೇಷವಾದ ದಿನ ಇದು. ಕೆಜಿಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುರುಗೇಶ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಮೊದಲು ಬಿಜೆಪಿಗೆ ಹೋಗಿ 11 ಮತ ಗಳಿಸಿ ಸೋತಿದ್ರು. ಇದೀಗ ನಿಧನರಾದ ಅಧ್ಯಕ್ಷ ಯಲ್ಲಪ್ಪ ಅವರ ಸ್ಥಾನಕ್ಕೆ ನಡೆದಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮುರುಗೇಶ್ ಗೆದ್ದಿದ್ದಾರೆ. ಇದಕ್ಕಾಗಿ ಶಾಸಕ ನಂಜೇಗೌಡರು ಬಹಳ ಸಹಕರಿಸಿದ್ದಾರೆ. ಮಾಲೂರು ತಾಲೂಕಿನ ಒಂದು ಮಾದರಿ ತಾಲೂಕು ಮಾಡಲು ಹೊರಟಿದ್ದಾರೆ ಅಂತ ಹೇಳಿದ್ರು. ಇನ್ನು ನಂತರ ಸತೀಶ್ ರಾಜಣ್ಣ ಮಾತನಾಡಿ, ಮುರುಗೇಶ್ ಅವರು ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಶಾಸಕ ನಂಜೇಗೌಡರೇ ಕಾರಣ. ಅವರು ಎಲ್ಲಾ ಜಾತಿಯವರಿಗೂ ಅಧಿಕಾರ ಸಿಗಬೇಕು ಅನ್ನೋ ಸದುದ್ದೇಶ ಹೊಂದಿದ್ದು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅಂತ ಹೇಳಿದ್ರು. ಇನ್ನು ನೂತನ ಅಧ್ಯಕ್ಷ ಮುರುಗೇಶ್ ಮಾತನಾಡಿ, ನಾನು 14 ಮತಗಳನ್ನು ಪಡೆಯುವ ಮೂಲಕ ಗೆದ್ದಿದ್ದೇನೆ. ನಾನು ಸೋತಿದ್ದಾಗ ನಂಜೇಗೌಡರು ನನ್ನನ್ನು ಕರೆದು ನಿನ್ನೊಂದಿಗೆ ನಾನಿದ್ದೇನೆ ಅಂತ ಹೇಳಿದ್ರು. ಇದೀಗ ಅವರ ಆಶೀರ್ವಾದದಿಂದ ಎಂದು ಗೆದ್ದಿದ್ದೇನೆ. ಅವರು ಸಿಕ್ಕರೆ ಅವರನ್ನ ತಪ್ಪಿಕೊಂಡು ಕಣ್ಣೀರು ಹಾಕಬೇಕು ಅಂತ ಅಂದುಕೊಂಡಿದ್ದೇನೆ ಅಂತ ಭಾವುಕರಾದರು. ಇನ್ನು ನಂತರ ಉಪಾಧ್ಯಕ್ಷೆ ಮಮತಾ ಶಶಿಧರ್ ಮಾತನಾಡಿ, ಕಾಂಗ್ರೆಸ್ನ ಮುರುಗೇಶ್ ಅಣ್ಣ ಅವರು ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಾವು ಕೆಜಿಹಳ್ಳಿಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿದೆ. ನಮ್ಮ ಶಾಸಕರಾದ ನಂಜೇಗೌಡರು ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಸದಾ ಮುಂದೆ ಇರ್ತಾರೆ. ಅವರೊಂದಿಗೆ ನಾವು ಸಹ ಉತ್ತಮ ಕಾರ್ಯಗಳನ್ನು ಅವರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಹೋಗಬೇಕಾಗಿದೆ ಅಂತ ಹೇಳಿದರು. ಇವತ್ತು ಒಂದು ವಿಶೇಷವಾದ ದಿನ. ನಮ್ಮ ಕೆಜಿಹಳ್ಳಿ ಪಂಚಾಯಿತಿಯಲ್ಲಿ ಹೋದ ಸಾರಿ ಎಷ್ಟು 3 ತಿಂಗಳಿದೆ, 3 ತಿಂಗಳ ಹಿಂದೆ ಟರ್ಮ್ ನಮ್ಮ ಶಾಸಕರು ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ಟರ್ಮ್ ಮಾಡಿದರು. ಇಲ್ಲಿ ಅಧ್ಯಕ್ಷರು ಜನರಲ್ ಬಂತು ಕ್ಯಾಟಗಿರಿ. ನಮ್ಮ ಎಮ್ ಎಲ್ ಎ ಅವರು ತಾಲೂಕಲ್ಲಿ ಜನರಲ್ ಬಂದಿರೋಂಥ ಪಂಚಾಯಿತಿಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ನ, SC STಗಳನ್ನ, ಮುಸಲ್ಮಾನರನ್ನ, ಈ ಥರ ಎಲ್ಲರೂ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಎಲ್ಲರನ್ನೂ ಮಾಡ್ಕೊಂಬಂದರು. ಇಲ್ಲಿ ಜನರಲ್ ಬಂದಿದ್ರು ಒಬ್ಬ BCMA ಕ್ಯಾಂಡಿಡೇಟ್ನ ಅಧ್ಯಕ್ಷ ಮಾಡಿದರು. ಅವ್ರಿಗೆ ಟರ್ಮ್ ಅಪ್ಪ ನೀವು ಇಷ್ಟು ದಿನ ರಾಜೀನಾಮೆ ಕೊಡಬೇಕಂದ್ರೆ ಅಷ್ಟು ದಿನ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟು ತೆರವಾಗಿ ನಮ್ಮ ಪಕ್ಷದಿಂದ ಮುರುಗೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ. ಅವರು ಎಲೆಕ್ಷನ್ನಲ್ಲಿ, ಅಧ್ಯಕ್ಷ ಎಲೆಕ್ಷನ್ನಲ್ಲಿ ನಮ್ಮ ಕೈ ಕೊಟ್ಟು BJPಗೆ ಹೋಗಿ 22 ಮತಗಳಲ್ಲಿ 11 ಈಕ್ವಲ್ ಬಂದು ಲಾಟ್ರಿಯಲ್ಲಿ ಮುರುಗೇಶ್ ಅವರು ನಾವು ಸೋತೀವಿ. ಕಾರಣಾಂತರದಿಂದ ದೈವ ಇದು ಇಚ್ಛೆ ಏನಿತ್ತು ಪಾಪ ಯಲ್ಲಪ್ಪನವ್ರು ತೀರ್ಕೊಂಡ್ಮೇಲೆ ಮತ್ತೆ ಬೈ ಎಲೆಕ್ಷನ್ ಬಂತು. ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂತಹ ಕ್ರಿಯಾಶೀಲ ಮುಖಂಡರಾದಂತಹ ನಮ್ಮ ಒಂದು ಮುರುಗೇಶ್ ಅವರು, ಕೆಜಿಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮುರುಗೇಶ್ ಅವರು ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಇವತ್ತೇನು ಸ್ಪರ್ಧೆ ಮಾಡಿದ್ರು. ಈ ಒಂದು ಚುನಾವಣೆಯಲ್ಲಿ 21 ಸದಸ್ಯರ ಪೈಕಿ 14 ಮತಗಳನ್ನು ಪಡೆದು ಅಭೂತಪೂರ್ವವಾದ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವರು ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲ ಶಿಷ್ಯನಾಗಿ ಮಾಡಿಕೊಂಡು ಇವತ್ತು ಸೋತಾಗ
ಬೆಲ್ನವರಿದ್ದು ನನ್ನ ಸೋಲಲ್ಲ, ಇದು ನಿನ್ನ ಸೋಲಲ್ಲ ನನ್ನ ಸೋಲು ಅಂತ ಹೇಳಿ ಇವತ್ತು ನನಗೆ ಈ ಸ್ಥಾನ ಕೊಟ್ಟಿರೋ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ನಾನು ಕಷ್ಟ ಎಲ್ಲ ಇದ್ದಾಗ ಇದು ಎನರ್ಜಿ ಏನೂ ಮಾಡಬೇಡ, ನನ್ನ ಅನುದಾನದಲ್ಲಿ 1 ಕೋಟಿ ರೂಪಾಯಿ ಕೊಡ್ತೀನಿ, ಕೆಲಸ ಮಾಡು, ಒಳ್ಳೆ ಲೀಡರ್ಶಿಪ್ ತಗೋ, ಒಳ್ಳೆ ಇದು ಮಾಡು ಅಂತ ಹೇಳಿ ಧೈರ್ಯ ತುಂಬ ಅಂತ ಶಾಸಕರನ್ನ ಮೊದಲಾಗಿ ನಾವು ನೋಡ್ತಾ ಇರೋದು ಇವ್ರನ್ನೇ. ಪ್ರತಿಯೊಬ್ಬ ಮೆಂಬರ್ನ, ಪ್ರತಿಯೊಂದು ಲೀಡ್ರನ್ನ ಗುರುಸಿ ಅವ್ರವ್ರಿಗೆ ಏನು ಬೇಕು ಅಂತ ಕೊಡೋ ಅಂಥ ವ್ಯಕ್ತಿ ನಮ್ಮ ಕೆ ವಿ ನಂಜೇಗೌಡರನ್ನು ನಾನು ತುಂಬ ಹೇಳ್ಕೊಳ್ತೀನಿ. ಆ ವಿಷಯದಲ್ಲಿ ಮಾತ್ರ ಯಾರನ್ನೂ ಒಬ್ಬರು ಉಳಿಯಲ್ಲ. ಪ್ರತಿಯೊಬ್ಬರು ಜಾತಿಯಿಂದ, ಜನಾಂಗದಿಂದ ಎಲ್ಲರನ್ನೂ ಸಮಾನ ವ್ಯಕ್ತಿಯಿಂದ ನೋಡಿ ಪ್ರತಿಯೊಂದು ಗುರುಸಿ ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ. ಮತ್ತು ಇವತ್ತು ಏನು ಡೆವಲಪ್ಮೆಂಟ್ ಆಗ್ತಿದೆಯೋ ನಮ್ಮ KGಹಳ್ಳಿಯಲ್ಲಿ ತುಂಬ ಅದ್ಭುತ ಎಷ್ಟು ಮಾಡಿದೆ ಅಂದರೆ 37 ಎಕರೆನ ಅಭಿವೃದ್ಧಿ ಮಾಡಿ ನಮ್ಮ ತಾಲೂಕಿಗೆ KGಹಳ್ಳಿನ ಅತ್ಯುನ್ನತ ತರಬೇಕಂತ ಅವರ ಕನಸು ಯಾವತ್ತು ಸಾಕಾರ ಆಗ್ತಿದೆ. ಇವತ್ತು ಈ ಕಲಿಯುಗ ಇರೋವರೆಗೂ ಅವ್ರು ಏನು ಮಾಡ್ತಿದ್ದಾರಂತೆ ಅದು ಶಾಶ್ವತವಾಗಿ ಇತಿಹಾಸ ಪುಟದಲ್ಲಿ ಇರುತ್ತೆ ಅಂತ ನಾನು ಅನ್ಕೊತೀನಿ, ಆಗ್ತಿದೆ ಅದೇ ಥರ. ತುಂಬ ಧನ್ಯವಾದಗಳು. ನನ್ನ ಈ ಸ್ಥಾನಕ್ಕೆ ಕೊಟ್ಟು ನನ್ನ ಈ ಆಯ್ಕೆ ಮಾಡೋಕ್ಕೆ ಅವ್ರಿಗೆ ಧನ್ಯಪೂರ್ವಕವಾಗ. ನಾನು ಸೋತಾಗ ತುಂಬ ನೊಂದಿದ್ದಾರೆ. ಈಗ ಇದ್ದಿದ್ರೆ ಅವ್ರಿಗೆ ತುಂಬ ನನ್ನ ಅಭಿನಂದನೆಗಳು ಸಲ್ಲಿಸಬೇಕು, ಅವ್ರು ಅಪ್ಕೊಂಡು ಅಳ್ಬೇಕಂತ ಆಸೆ ನನಗೆ ಕಾಣಿಸ್ತಾ ಇದೆ. ದೇವರಾಣಿ ಅವರು ಬಂದಾಗ ನಾನು ಅದೇ ಮಾಡ್ತೀನಿ. ಹಿರಿಯ ನಾಣ್ಣುಡಿ ಏನು ಹೇಳುತ್ತೆ ಆ ಥರ ಗುರು ಹಿಂದೆ ಇದ್ರೆ, ಗುರಿ ಮುಂದೆ ಇದ್ರೆ ಯಾವುದೇ ಒಂದು ಕಾರ್ಯ ಸಿದ್ಧಿ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮ್ಮ KGಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತಹ ಮುರುಗೇಶ್ ಅಣ್ಣನವರು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ KGಹಳ್ಳಿ ಗ್ರಾಮ ಪಂಚಾಯಿತಿ 12 ಜನಪ್ರತಿನಿಧಿಗಳು ಯಾವ ಹಳ್ಳಿಯಲ್ಲಿದ್ದಾರೆ ಎಲ್ಲ ಎಲ್ಲ ಹಳ್ಳಿಯಲ್ಲೂ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಆಗಿದೆ. ನಮ್ಮ ಶಾಸಕರಾದಂತಹ ಕೆ.ವೈ. ನಂಜೇಗೌಡಣ್ಣನವರು ಸಾಮಾಜಿಕ ನ್ಯಾಯ ಒದಗಿಸೋದ್ರಲ್ಲಿ ಮಾಲೂರು ತಾಲೂಕಿನಾದಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅವರು ಉತ್ತುಂಗ ಸ್ಥಾನದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾವು ಇವತ್ತಿನ ದಿನ ಇಷ್ಟಪಡ್ತೀವಿ.